ಲೋಕಸಭೆ ಚುನಾವಣೆ ಗೆಲ್ಲಲು ಜೆಡಿಎಸ್ ಇನ್ನೊಂದು ಕಡೆ ರಣತಂತ್ರವನ್ನು ಹೇಳ್ತಾ ಇದೆ. ಬಿಜೆಪಿಯಲ್ಲಿ ಅಮಿತ್ ಶಾ ಈಗಾಗಲೇ ಸಾಕಷ್ಟು ಒಂಬತ್ತನ್ನ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ. ಇನ್ನೊಂದು ಕಡೆ ಜೆಡಿಎಸ್ ಕೂಡ ರಣತಂತ್ರವನ್ನು ಎಳೆದಿದ್ದಾರೆ. ಬಿಜೆಪಿ ಯುವ ಮೋರ್ಚಾಗೆ ಸೆಡ್ ಹೊಡೆಯಲು ಜೆಡಿಎಸ್ ಕಸರತ್ತನ್ನ ನಡೆಸುತ್ತಿದೆ. ಈಗಾಗಲೇ ಲೋಕಸಭಾ ಚುನಾವಣೆ ಗೆಲ್ಲಲು ಜೆಡಿಎಸ್ ಕೂಡ ರಣತಂತ್ರವನ್ನ ಎಣೆದಿದೆ. ಬಿಜೆಪಿ ಯುವ ಮೋರ್ಚಾಕ್ಕೆ ಸೆಡ್ ಹೊಡೆಯಲು ಜೆಡಿಎಸ್ ಈಗಾಗಲೇ ಕಸರತ್ತನ್ನ ಶುರು ಮಾಡಿಕೊಂಡಿದೆ. ಜೆಡಿಎಸ್ ಯುವ ಘಟಕದ ಬಲವರ್ಧನೆಗೆ ದೇವೇಗೌಡರು ಪ್ಲಾನ್ ಮಾಡಿದ್ದಾರೆ. ಯುವ ಪದಾಧಿಕಾರಿಗಳು ಸಕ್ರಿಯರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಜೆಡಿಎಸ್ ಯುವ ಘಟಕದ ನಾಯಕರೊಂದಿಗೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಬೂತ್ ಮಟ್ಟದಲ್ಲಿ ಜೆಡಿಎಸ್ ಪಕ್ಷ ಬಲವರ್ಧನೆಗೆ ಎಲ್ಲಾ ರೀತಿ ತಯಾರನ್ನ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಮುಂದೆ ನೋಡಿ ಗೆಲ್ಲಬೇಕು ಅನ್ನೋದು ದೇವೇಗೌಡರ ಸಂಪೂರ್ಣವಾದ ಪ್ಲಾನ್. ಪಕ್ಷದ ಧ್ವಜ ಪ್ರಚಾರ, ಕುಮಾರಸ್ವಾಮಿ ಸಾಧನೆಯನ್ನ ಜನರಿಗೆ ತಿಳಿಸುವುದು ಮತ್ತು ಅನೇಕ ವಿಷಯಗಳ ಕುರಿತು ಪದಾಧಿಕಾರಿಗಳ ಜೊತೆ ಇವತ್ತು ಎಚ್.ಡಿ. ದೇವೇಗೌಡರು ಸಭೆಯನ್ನ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಜೆಡಿಎಸ್ ಯುವ ಘಟಕದ ನಾಯಕರೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಲೋಕಸಭಾ ಚುನಾವಣೆ ಗೆಲ್ಲಲು ಎಲ್ಲಾ ಪಕ್ಷಗಳು ಕೂಡ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿ ಕೂಡ ಈಗಾಗಲೇ ಅಮಿತ್ ಶಾ ಸಾಕಷ್ಟು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರೆ ಕರ್ನಾಟಕ ಬಿಜೆಪಿಯ ಶಾಸಕರಿಗೆ. ಇನ್ನೊಂದು ಕಡೆ ಜೆಡಿಎಸ್ ಕೂಡ ಈಗಾಗಲೇ ತಂತ್ರವನ್ನು ಎಣೆಯೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಇನ್ನು 2 ತಿಂಗಳು ಇರುವಾಗಲೇ ಚುನಾವಣೆಗೆ ಭರ್ಜರಿ ತಯಾರನ್ನ ಮಾಡ್ಕೊಳ್ಳೋದಕ್ಕೆ ಜೆಡಿಎಸ್ ಕೂಡ ಮುಂದಾಗಿದೆ. ಜೆಡಿಎಸ್ ಯುವ ಘಟಕದ ಬಲವರ್ಧನೆಗೆ ದೇವೇಗೌಡರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಯುವ ಪದಾಧಿಕಾರಿಗಳ ಸಕ್ರಿಯರಾಗುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ.